ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೇನ್ ನೋಡೋಣ ಅಂತ ಅಂದ್ರೆ ಮನಸ್ಸು ಮತ್ತೆ ದೇಹಕ್ಕೆ ಹಾನಿ ಮಾಡುವ 8 ಅಭ್ಯಾಸಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ತಡರಾತ್ರಿವರೆಗೂ ಎಚ್ಚರವಾಗಿರೋದು. ನಾವೆಲ್ಲ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ಫೋನ್ ನೋಡ್ತಾ ನೋಡ್ತಾ ತುಂಬಾ ಲೇಟ್ ಆಗಿ ಮಲಗ್ತೀವಿ. ಈ ರೀತಿಯಾದ ಅಭ್ಯಾಸ ತಪ್ಪಾಗಿರುತ್ತೆ. ಎರಡನೇದಾಗಿ ಸೂರ್ಯ ಉದಯ ಆದ್ಮೇಲೆ ಕೂಡ ಮಲ್ಕೊಳೋದು, ಅಂದ್ರೆ ತುಂಬಾ ಲೇಟ್ ಆಗಿ ಎದ್ದೋಣೋದು. ಅದೇ ನಮ್ಮ ಹಿರಿಯರು ಹೇಳಿದ್ದಾರೆ, ಬೇಗ ಮಲ್ಗು ಬೇಗ ಎದ್ದೇಳು ಅಂತ ಹೇಳ್ಬಿಟ್ಟು. ಹಾಗಾಗಿ ಬೇಗ ಏಳ್ಬೇಕು. ಮೂರನೇದಾಗಿ ಸಾಕ್ಸ್ ಹಾಕೊಂಡು ಮಲ್ಕೊಳೋದು. ಅಂದ್ರೆ ಎಲ್ರಿಗೂ ಅಂತ ಅಲ್ಲ, ಯಾರ್ಯಾರಿಗೆ ಅಂತಂದ್ರೆ ಡಯಾಬಿಟಿಸ್ ಪೇಷಂಟ್ ಆಗಿರ್ಬೋದು, ಅಥವಾ ಫುಟ್ ಇನ್ಫೆಕ್ಷನ್ ಆಗಿರೋರಿಗಿರ್ಬೋದು, ಸರ್ಕ್ಯುಲೇಟರಿ ಪ್ರಾಬ್ಲಮ್ ಇರೋರಿಗಾಗಿರ್ಬೋದು, ಅಥವಾ ಕಾಲಲ್ಲಿ ಏನಾದ್ರು ಗಾಯ ಏನಾದ್ರು ಆಗಿರೋರು ಅಂತವರೆಲ್ಲ ಸಾಕ್ಸ್ ಹಾಕೊಂಡು ಮಲ್ಕೋಬಾರ್ದು. ನಾಲ್ಕನೇದಾಗಿ ಬೆಳಗಿನ ಟಿಫನ್ ಯಾವತ್ತೂ ಕೂಡ ಮಿಸ್ ಮಾಡಬಾರ್ದು. ಅದಕ್ಕೆ ಹೇಳೋದು, ಬೆಳಗಿನ ತಿಂಡಿನ ರಾಜನಂಗೆ ತಿನ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಐದನೇದು, ನಾವು ಊಟ ಮಾಡುವಾಗ ನ್ಯೂಸ್ ಪೇಪರ್ ಆಗ್ಲಿ ಅಥವಾ ಏನಾದ್ರು ಬುಕ್ಸ್ನಾಗ್ಲಿ ಓದೋದನ್ನ ಮಾಡಬಾರ್ದು. ಅದೇ ರೀತಿ ಆರನೇದು, ಊಟ ಮಾಡುವಾಗ ಫೋನು ಮತ್ತೆ ಟಿವಿ ಏನನ್ನು ಕೂಡ ನೋಡಬಾರ್ದು. ಏಳನೇದಾಗಿ, ಹೆಚ್ಚು ಸಿಹಿ ಪದಾರ್ಥನ ತಿನ್ಬಾರ್ದು. ಸಿಹಿ ಪದಾರ್ಥ ಅಂದ ತಕ್ಷಣ ಬೆಲ್ಲದ ಪದಾರ್ಥ ಅಂತಲ್ಲ, ಬೆಲ್ಲ ನಮ್ಮ ದೇಹಕ್ಕೆ ಒಳ್ಳೇದೇ. ಸಿಹಿ ಪದಾರ್ಥ ಅಂತ ಅಂದ್ರೆ ತುಂಬಾ ಶುಗರ್ ಕಂಟೆಂಟ್ ಇರೋದನ್ನ ತಿನ್ಬಾರ್ದು. ಎಂಟನೇದೇನಪ್ಪಾ ಅಂತ ಅಂದ್ರೆ ಯಾವ್ದ್ರ ಬಗ್ಗೆನಾದ್ರೂ ತುಂಬಾ ಹೆಚ್ಚು ಯೋಚನೆ ಕೂಡ ಮಾಡಬಾರ್ದು. ಇದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಸೊ ಫ್ರೆಂಡ್ಸ್, ನಾವೆಲ್ಲರೂ ಹೆಲ್ದಿ ಆಗಿರ್ಬೇಕಲ್ಲ, ಹೆಲ್ದಿ ಆಗಿರ್ಬೇಕು ಅಂದ್ರೆ ಈ ಟಿಪ್ಸ್ ನ ಫಾಲೋ ಮಾಡಿ. Thanks for watching. Please subscribe to my channel.